ಸೋಮರ್ಪೇಟೆ ಸಮೀಪದ ಬಜಗುಂಡಿ ಗ್ರಾಮದ ಕೀಳಾರಿಯ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡ್ರು. ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಮೊಹರಂ ಆಚರಣೆಯು ತ್ಯಾಗ, ಮಾನವೀಯತೆ, ಸಹೋದರತ್ವ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರುವಂತಾಗಲಿ ಎಂದು ಹಾರೈಸಿದರು. ನಮ್ಮ ಬದುಕಿನಲ್ಲಿ ಬದಲಾವಣೆ ತರುವ ಮೊದಲು ನಮ್ಮ ಮನೆಗಳಿಂದಲೇ ಪ್ರಾರಂಭಿಸಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರನ್ನ ಸಮಾಜದ ಆಸ್ತಿಯನ್ನಾಗಿ ಮಾಡಬೇಕು. ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಅವರ ಜೀವನವನ್ನು ಅವರು ಮುನ್ನಡೆಸುವಂತಾಗಿ ಅವರಿಗೆ ಮದುವೆ ಮಾಡಿದಲ್ಲಿ ಅವರ ಜೀವನ ಸುಗಮವಾಗಿ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಮಸೀದಿ ಅಭಿವೃದ್ಧಿಗೆ 10 ಲಕ್ಷ ಶಾಸಕರ ನಿಧಿಯಿಂದ ನೀಡಲಾಗುತ್ತೆ ಎಂದರು. ಸ್ಮಶಾನಕ್ಕೆ ಸ್ಥಳ ಮೀಸಲಿಡಲು ಶ್ರಮಿಸಲಾಗುವುದೆಂದು ತಿಳಿಸಿದರು. ನಮ್ಮ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಶಕ್ತಿ ನಾವು ಕೊಡುತ್ತೆ ನಮ್ಮ ಜವಾಬ್ದಾರಿ. ಆ ವಿಚಾರದಲ್ಲಿ ಗಂಡಸರು ಒಂದು ರೀತಿಲಿ ಹೆಂಗಸರು ಒಂದು ರೀತಿ ಅಂತಲ್ಲ, ಯುವಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ದೊಡ್ಡದಾಗಿ ತಲುಪಿಸಿ ಅವರಿಗೆ ಮನೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆ ತರಲಿಕ್ಕೆ ನಾವು ಜವಾಬ್ದಾರಿ ತಗೋಬೇಕು ಅಂತ ತಮ್ಮೆಲ್ಲರಿಗೂ ಹೇಳ್ತಾ, ಏನು ನಮ್ಮ ಮದ್ರಾಸದಲ್ಲಿ ಎಷ್ಟು ಮಕ್ಕಳು ಅವರೇ 36 ಮಕ್ಕಳು ನಮ್ಮ ಮದ್ರಾಸದಲ್ಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಈ ಸರಿ ಸ್ವಲ್ಪ ಕಡಿಮೆ ಆಯ್ತು. ನೀವು ಹೇಳ್ದಂಗೆ ಕಾಮೆಂಟ್ಗಳು ಸ್ವಲ್ಪ ಜಾಸ್ತಿ ಈ ಕಡೆ ಆ ಕಡೆ ಇರೋದ್ರಿಂದ ಅಲ್ಲಲ್ಲ, ಮತ್ತೆ ಜನ ಮಕ್ಕಳು ತಂದೆ ತಾಯಿಗಳು ಅಲ್ಲೇ ಕಲ್ಸ್ಬಿಡ್ತಾರೆ ಇಲ್ಲಿ ಬರೋಕೆ ಅಂತ. ಓಕೆ, ಆ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ತಲುಪಿಸಿ. ಯಾಕಂದ್ರೆ ನಾನೊಬ್ಬ ಡಾಕ್ಟರ್ ಆಗಕ್ಕೆ ಅವಕಾಶ ಸಿಕ್ತು, ನಾನೊಬ್ಬ MLA ನಿಮ್ಮಿಂದ ಆಗಕ್ಕೆ ಅವಕಾಶ ಸಿಕ್ತು. ನೀವು ಒಬ್ರು ಡಾಕ್ಟರ್ ಆಗ್ಬೋದು, ನೀವು ಒಬ್ರು MLA ಆಗಬೇಕಂತ ಅವಕಾಶ ಸಿಕ್ಲೇಬೇಕು. ಆ ವಿಚಾರದಲ್ಲಿ ಅದೇನಕ್ಕೆ ಕಾರಣ ಹೇಳಿ, ವಿದ್ಯಾಭ್ಯಾಸನೇ ಕಾರಣ. ಆ ವಿಚಾರದಲ್ಲಿ ನಾವು ಏನಾದ್ರೂ ಆಸ್ತಿ ಗೀಸ್ತಿ ಮಾಡ್ಕೋಬಹುದು, ಮಾತ್ರ ನಮ್ಮ ವಿದ್ಯಾಭ್ಯಾಸನ ನಾವು ಕಳ್ಕೊಳಕ್ ಆಗಲ್ಲ. ನಾವು ಡಿಗ್ರಿ ಪಡ್ಕೊಳ್ಳೋಂತ ಹುದ್ದೆಗಳು ನಾವು ಅದನ್ನ ಕಳ್ಕೊಳ್ಳಲ್ಲ. ಆ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳಿಗೆ ಆ ಧೈರ್ಯ, ಆ ಅವಕಾಶ ನಾವು ಕೊಡಬೇಕು. ಆ ರೀತಿ ಏನಾದ್ರು ಹೆಣ್ಮಕ್ಳಿಗೆ ಇಲ್ಲಾಂದ್ರೆ ಯುವಕರಿಗೆ ಓದಿಸ್ಲಿಕ್ಕೆ ಏನಾದ್ರೆ ಸಹಾಯಧನ ಮಾಡಬೇಕಂದ್ರೆ ನೀವು ಸೇರ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಅವಕಾಶ ಮಾಡ್ಕೊಳ್ಳೋಣ. ಆ ವಿಚಾರದಲ್ಲಿ ನಮ್ಮ ಏನು ಜಮಾ ಮಸೀದಿ ಹಗೂರು ಬಿಟ್ಟು ನನಗೆ ಬಜಿಗೊಂಡಿನೇ ಮೂಲ ನಿವಾಸಿಗಳು ಮಾಡ್ಕೊಂಡವ್ರೆ. ನನಗೇನು ತಪ್ಪೇನಿಲ್ಲ, ಬಜಿಗೊಂಡಿನ ಮೂಲ ಅಂತ ಅನ್ಕೊಂಡು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತಂದು ಅಭಿವೃದ್ಧಿ ಬಜಿಗೊಂಡಿ ಆಗಿರ್ಬೋದು, ಅಕ್ಕಪಕ್ಕ ಗ್ರಾಮಸ್ಥರಿಗೆ 100% ನಾವು ಮಾಡ್ತೀವಿ ಅಂತ ತಮ್ಗೆ ಹೇಳ್ತಾ, ಏನು ಇವತ್ತು ನೂತನ ಜಾಗ ಬೇಕು ಅಂತ ಕೇಳ್ತಾವ್ರೆ ಒಂದು ಇದು ಮಾಡ್ಲಿಕ್ಕೆ, ಏನು ನಮ್ಮ ಕಬ್ರಸ್ಥಾನಕ್ಕೆ. ಆ ಕಬ್ರಸ್ಥಾನಕ್ಕೆ ಜಾಗ ಎಲ್ಲಾದ್ರೆ ನಾವು ಮುಗಿಸಿ ಆದಷ್ಟು ಬೇಗ. ಮಾತ್ರ ಈಗ ಏನ್ ಮಾಡ್ತಾವ್ರೆ ಅಂತಂದ್ರೆ ಸಮುದಾಯ ಲೆಕ್ಕದಲ್ಲಿ ಕೊಡ್ತಾ ಇಲ್ಲ, ಸಾರ್ವಜನಿಕ ಕಬ್ರಸ್ಥಾನ ಅಂದ್ರೆ ಸ್ಮಶಾನ ಕೊಡ್ತಾರೆ. ಎಲ್ಲಾ ಜನಾಂಗಕ್ಕೆ ಇಲ್ಲಿ ನೋಡಿ ಅಲ್ಲೂ ತಾರತಮ್ಯ ನಾವು ಮಾಡಬಾರ್ದು. ಕಬ್ರಸ್ಥಾನಕ್ಕೆ ಅಂದ್ರೆ ಬರೀ ಒಂದು ಜನಾಂಗಕ್ಕೆ. ಅದಕ್ಕೆ ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಅಂತಂದ್ರೆ ಸಾರ್ವಜನಿಕಕ್ಕೆ ಒಂದು ಸ್ಮಶಾನ ಅಂತಾನೆ ಕೊಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಆ ಪ್ರಯತ್ನ ಜಾಗ ಏನಾದ್ರು ಮುಖಂತ ಸಂದರ್ಭದಲ್ಲಿ ನಾವು ಮಾಡ್ಬಿಟ್ಟು ನಾವು ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಡೋಣ ಅಂತ ಹೇಳ್ತಾ, ಈ ಜಾಗದಲ್ಲಿ ನೀವೇನೋ ಟಾಯ್ಲೆಟ್ಸು ಪ್ಲಸ್ ರಿಫ್ರೆಶ್ ರೂಮ್ ಕಟ್ಟಬೇಕು ಅಂತ ಹೇಳಿದ್ರೆ ನನ್ನ ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿ ಕೊಟ್ಟು ಆ ಕಾಮಗಾರಿನ ಪ್ರಾರಂಭ ಮಾಡಬೇಕು ಅಂತ ನಾನು ಹೇಳ್ತಾ, ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೀಳಾರಿಯ ಮಸೀದಿ ಅಧ್ಯಕ್ಷ KA ಯಾಕೂಬ್ ಮಾತನಾಡಿ, ಮೊಹಮ್ಮದ್ ಪೈಗಂಬರ್ ಅವರ 1501ನೇ ಜನ್ಮ ದಿನಾಚರಣೆಯಿಂದ ನಾಡಿನೆಲ್ಲೆಡೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಎಲ್ಲ ಧರ್ಮದವರೊಂದಿಗೆ ನಾವು ಹೇಗೆ ಒಂದಾಗಿ ಬದುಕಬೇಕು, ದೇಶದ ವಿಷಯ ಬಂದಾಗ ನಮ್ಮ ಮಾತೃಭೂಮಿಗೆ ಯಾವ ರೀತಿಯ ಗೌರವ ನೀಡಬೇಕು ಎಂದು ತಿಳಿ ಹೇಳಿದ್ದು, ಅದನ್ನು ಎಲ್ಲರೂ ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ತ್ಯಾಗ, ಧೈರ್ಯ ಹಾಗೂ ಸತ್ಯಕ್ಕಾಗಿ ಹೋರಾಡಿದ ಇಮಾಮ್ ಹುಸೇನ್ ಅವರ ಸ್ಮರಣೆಗೆ ವಿಶೇಷ ಮಹತ್ವ ಹೊಂದಿದ್ದು, ಎಲ್ಲರೂ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಮುನ್ನಡೆದಲ್ಲಿ ಮಾತ್ರ ಇಂದಿನ ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತೆ ಎಂದರು. ಎರಡನೇದಾಗಿ ನಮ್ಮ ಮೊಹಮ್ಮದ್ ಇಶಾನ್ ಹಾಗೂ ಇರ್ಫಾನ್ ಫೈಜಿ ಎರಡು ನಮ್ಮಲ್ಲಿ ಒಂದು ಕಿರೀಟ, ಅಲ್ಲಾಹು ಅವರಿಗೆ ತುಂಬ ಇಲ್ಮನ್ನು ಕೊಟ್ಟು ನಮ್ಮ ಜಮಾತಿಗೆ ಕೀರ್ತಿಯನ್ನು ತರುವ ಹಾಗೂ ನಾಳೆ ಸ್ವರ್ಗಕ್ಕೆ ಹೋಗುವ ದಾರಿ ತೋರಿಸುವ ಒಂದು ವ್ಯಕ್ತಿಗಳಾಗಿ ಅಂತ ನಾವೆಲ್ಲ ದುವಾ ಮಾಡುವ. ಹಾಗಾಗಿ ನಮ್ಮ PA ಅಬ್ಬಾಸ್ರವರು ಇಷ್ಟು ಗಂಟ ನಮ್ಮೊಂದಿಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬೆಳಗ್ಗಿಂದ ಇಲ್ಲಿ ಗಂಟ ತನ್ನ ಶಬ್ದವನ್ನು. ಕಾರ್ಯಕ್ರಮವನ್ನು ಮಸೀದಿಯ ಧರ್ಮಗುರುಗಳಾದ ನೌಶಾದ್ ಫೈಜಿ ಉದ್ಘಾಟಿಸಿದರು. ಧರ್ಮಗುರು ಶಮೀರ್ ಫೌಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. من دائما
ഒട്ടിടവേ ഉയരത്തിൽ മലയുള്ള മരുഭൂമി വിലസിടുന്നു. തൊടുത്തസിപ്പോ മരത്തിന്റെ കനികളും ചടന്ന കിളികളും ഒരു കാറ്റിൻ മൊഴികളും കച്ചവട സംഘങ്ങൾ പോകുന്ന പാതകളും मदीना मुनव्वरा जाने वालों रोज़ा ज़ियारत की करने वालों मदीना मुनव्वरा जाने वालों रोज़ा ज़ियारत की करने वालों मेरे सलाम कहना रसूलुल्लाह को मेरे से ಕಾರ್ಯಕ್ರಮದಲ್ಲಿ ಆರ್ಟಿಒ ಆಲಿ ಹುಸೇನ್ ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಕರಾಟೆಯಲ್ಲಿ ಚಿನ್ನದ ಪದಕ ವಿಜೇತ ವಿದ್ಯಾರ್ಥಿಗಳಾದ ಹಫೀಜ್ ಮತ್ತು ಯಾಸೀನ್ ಮತ್ತಿತರ ಪ್ರಮುಖರನ್ನ ಸನ್ಮಾನ ಮಾಡಲಾಯಿತು.